ಸರ್ ನೀವು ಈಗ ಇಷ್ಟೊತ್ತಿಗೆ ಹಸುಗಳ ಬಗ್ಗೆ ಎಲ್ಲ ಹೇಳಿದ್ರಿ, ಮತ್ತೆ ಕುರಿ ಸಾಕಾಣಿಕೆ ಕೂಡ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದೀರಾ. ಈಗ ಬಕ್ರೀದ್ ಬೇರೆ ಬಂದ್ ಹೋಯ್ತಲ್ಲ, ಎಷ್ಟು ನೀವು ಮಾರಿದ್ರಿ, ಆಮೇಲೆ ಅದಕ್ಕೆ ನಿಮ್ಗೆ ಎಷ್ಟು ಆದಾಯ ಬಂತು, ಯಾವ ತರ ಅದನ್ನ ಸಂರಕ್ಷಣೆ ಮಾಡ್ತಿದ್ದೀರಾ ಹೇಳಿ. 10,000 ಮರಿ ತಂದಿದ್ವಿ. 10 ಟಗರು ಹೆಣ್ಣು ಬಿಟ್ಟು ಟಗರು 10,000 ಮರಿ ತಂದಿದ್ವಿ. ನಾನು 22,000 ಒಂದೊಂದು ಮರಿ ಮಾಡಿದ್ವಿ. 22,000 10,000 ತಂದು ನಿಮ್ಗೆ 12,000 ಲಾಭ. ಅದಕ್ಕೆ ನಮ್ಗೇನು ಒಂದು ಮರಿ ಮೇಲೆ ಒಂದ್ 3-4 ಸಾವಿರ ಬರ್ಬೋದು ಅಷ್ಟೇ. 5,000 ಒಳಗಡೆ ಒಂದ್ 10,000 ಸಿಗುತ್ತೆ ಒಂದ್ ಮರಿ. ಈಗ ಕುರಿ ಹಾಲು ತೆಗೆದು ಅದೇನಾದ್ರು ಮಾಡ್ತೀವಿ, ಸಾಕೋದು ಅದು ಆರೋಗ್ಯಕ್ಕೆ ಒಳ್ಳೇದಾ ಕುಡಿದ್ರೆ? ಕುರಿ ಹಾಲು ಸಿಗಲ್ಲ, ಮೇಕೆ ಹಾಲು ಸಿಗುತ್ತೆ. ಮೇಕೆ ಹಾಲು, ಮೇಕೆ ಹಾಲು ಅದು ಮೇಯಿಸ್ಬೇಕು, ಸಿಗ್ತದೆ, ಅದು ಒಳ್ಳೇದು, ಅದು ಆರೋಗ್ಯಕ್ಕೆ ಒಳ್ಳೇದು. ಅದು ಮೇಕೆ ಮೇಯಿಸಿಲ್ಲ. ಇದೆ ಮಾಡಿಸಿದ್ರೆ ಟಗರು ದಿವಸ ವರ್ಷಕ್ಕೆ ಒಂದ್ಸಲ ಮಾರ್ತೀವಿ. ಇದ್ರ ಮರಿನೂ ಜೊತೆಯಲ್ಲಿ ಹುಡ್ತಾವಲ್ಲ, ಹೌದು, ಅವು ಅದಕ್ಕೆ 5 ಕುರಿ ಮಾಡಿದ್ದೀನಿ. 5 ಮರಿ ಹಾಕಿ 5 ಕೊಂಡ್ಕೊಂಬರಷ್ಟಿಲ್ಲ. ಆಮೇಲೆ ಇದು ಗಂಡು ಕುರಿಗಳು ಸಾಕೋದು ಒಳ್ಳೇದಾ ಇಲ್ಲ ಹೆಣ್ಣು ಕುರಿ ಸಂತಾನ ಬೆಳೀತದೆ? ಬರೀ ಗಂಡೆ ಮಾರ್ಬಿಟ್ಟು ಅದು ಬಂಡವಾಳ ಹಾಕ್ಬೇಕಲ್ವಾ? 5-10 ಕುರಿ ಮೇಯಿಸ್ಬಿಟ್ಟು ಹೆಣ್ಣು 10 ಮರಿ ಆಗ್ತದಲ್ಲ, ಕೊಂಡು ಅಷ್ಟೇ ಅಲ್ವಲ್ಲ ನೋಡಿ. 5 ತಿಂಗಳು ಮರಿ ಅದು. ಹೌದೌದೌದು, ಹೆಣ್ಣು ಕೊಟ್ಟರು ಅಷ್ಟೇ ರೇಟ್ ಕೊಡ್ತೀವಿ. ಈಗ ಒಂದ್ ಮರಿ ಹುಟ್ಟಲ್ವಾ, ಅದು ಎಷ್ಟು ತಿಂಗಳಿಗೆ? 6 ತಿಂಗಳಿಗೆ ರೆಡಿ ಆಗ್ಬಿಡುತ್ತಾ? 6 ತಿಂಗಳು. ಈಗ 15,000 ಕೇಳ್ತಾರೆ, ಇನ್ನು ವರ್ಷ ಮೇಯಿಸಿ 25 ಕೊಡ್ತಾರೆ. ಅದು ಇಲ್ಲ 6 ತಿಂಗಳಿಗೆ 15,000 ಅಂದ್ರೆ 25,000 ಕುರಿ ಮೇಯಿಸ್ಬೋದೇ? ಅಂದ್ರೆ ಒಂದೇ ಮಾಡ್ಬೋದು. ಇಲ್ಲ, ಒಳ್ಳೆ ಲಾಭ ಇದೆ. ಲಾಭ ಅದೇನು ಹೆಚ್ಚಿಗೆ ಕಟ್ಟೋಷ್ಟಿಲ್ಲ, ಬೆಳೆಯೋಷ್ಟಿಲ್ಲ, ಅಲ್ಲ ಅಂದ್ರೆ ನೀಟ್ನೆಸ್ ಇರ್ಬೇಕು ಜಾಗ. ಹೌದು, ನೀವು ತುಂಬಾ ಚೆನ್ನಾಗಿ ಮಾಡಿದೀರಾ, ತಿನ್ಬೇಕು, ಚೆನ್ನಾಗಿ ಮಾಡಿದೀರಾ. ಮಸಾಲ ಅದಕ್ಕೆ ಬಿಡ್ಬೇಕು. ಒಂದ್ಸರಿ ತುಂಬಿಕೊಡೋ ನಮ್ಗೆ ದನಗೊಬ್ಬರ ಇದಕ್ಕೆ ಹಾಕೋ ಏನೋ ಸೀಮೆ ಅದಕ್ಕಂತ ನಾವೊಂದು ಅಡಿಗೆ ಮನೇಲಿ ಹೆಂಗ್ ಇಟ್ಟಿರ್ತೀವಿ ಆ ತರ ಇಟ್ಟಿದ್ದೀರಾ. ಅದಕ್ಕೆ ಒಂದು ರೋಲ್ ಮಾಡಿ ಹುಲ್ಲು, ಮತ್ತೆ ಆ ಕುರಿಗಳಿಗೆ ಒಂದು ಮನೆ ತರ ಅಲ್ಲಿ ಇದು ತಿನ್ನೋದಕ್ಕೆ ಹಾಕಿದೀರಾ. ಆಮೇಲೆ ಅದ್ ಹಂಗೆ ಗೊಬ್ಬರ ಕೆಳಗ್ ಬೀಳುತ್ತೆ. ಇಷ್ಟ ಆಗಿತ್ತೆ ಅದು. ವೇಸ್ಟ್ ಹಾಕೊಡುದು, ಎಲ್ಲ ಕುಡಿಬೇಕು. ಅದ್ ತಗೊಂಡು ನಾವು ಸೀಮೆ ಜೋಳಕ್ಕೆ ಕೊಡ್ತೀವಿ. ಬೇರೆ ಯಾರು ಸರ್ ನಿಮ್ಗೆ ಐಡಿಯಾ ಕೊಟ್ಟಿದೀವಿ? ಬೇರೆ ನಾವು ನಮ್ಮ ತಂದೆ ಅವಾಗ ಸ್ಟಾರ್ಟ್ ಅವಾಗ ನಿಂತಿತ್ತು. ಕುರಿ ಅಂತ ಇದೆಲ್ಲ ಮಾಡ್ಸಿಲ್ಲ, ನಾನು ಮಾಡ್ಸಿರ್ಲಿಲ್ಲ. ಬೆಲೆ ಕಟ್ಟಾಕೊಂಡ್ರೆ ಮೇವ್ ಹಾಕಿದ್ರೆ. ಇದು ಯಾರು ನಿಮ್ಗೆ ಹೇಳ್ಕೊಟ್ಟಿದ್? ನೀವೇ ಮಾಡಿದ್ದ? ನಮ್ಮಲ್ಲಿ ಒಬ್ರು ಎಲ್ಲ ಇದ್ ಮಾಡ್ತಾರೆ, ಬಡಿಗೆ ಮಾಡೋದು. ಒಬ್ಬರಿಂದ ನೋಡ್ಕೊಂಡ್ಬಂದು ನೋಡಿ ಈ ತರ ಕಬ್ಬು ಹಾಕಿದ್ ಕೆಳಗಡೆ ಅದೆಲ್ಲ ತಿಳುಪು ತಿಂದ ಹಾಕೊಡೋದು ಪ್ಲಾನ್ ಮಾಡಿ ನಾವು ಕೋಚೆ ಇಟ್ಬಿಟ್ಟು ಅದ್ರ ಮೇಲೆ ಮಡಿಗೆ ಏನ್ ತೊಂದ್ರೆ ತಿಳುಪು ತಿನ್ನೋದು ಇಲ್ಲ ನೋಡಿ ಕ್ಯಾಪ್ ಬಿಟ್ಬಿಡ್ತೀವಿ. ಮರಿ ನೋಡು ಅದು ಒಂದ್ ಕಟ್ಟೆ ನೋಡು, ಒಂದೊಂದ್ ಕಟ್ಟೆ ತಗೊಂತೀವಿ, ಅವ್ರಿಗೆ ಒಣಗಿಸ್ತೀವಿ. ಅದಕ್ಕೆ ಅಂತ ಅದಕ್ಕೆ ಕೊಡೋದು ಫುಲ್ ಮಳೆ ಬಂದ್ರೆ ನೆನೆಯಂಗಿಲ್ಲ. ನಾನು ನೋಡಿ ಈ ತರ ಮಾಡಿ 1 ವರ್ಷಕ್ಕೆ ನೋಡಿ. ಇದು ಕುರಿ ಒಳ್ಳೆ ಕಡೆ ಕುರಿಗೆ, ಇದು ಕುರಿಗೆ ಸಪರೇಟ್, ಹಸುಗಳಿಗೆ ಸಪರೇಟ್. ಒಳ್ಳೇದು ಇದು ಯಾವ ತರ? ಇದು ಬೆಳ್ಳಗಿರ್ತದೆ, ಮುಗ್ಗುದೀರ ಬೆಳ್ಳಗಿರ್ತದೆ. ರಾಗಿದೆ, ಅದು ರಾಗಿದೇನೆ. ಸ್ವಲ್ಪ ನೀಟಾಗಿರೋದು ಇದಕ್ಕೆ ಇಟ್ಕೊಂತೀವಿ. ಈ ನೋಡಿ ದನ ನೆನೆ ಕೊಡೋದು, ಮಳೆ ಬಂದಿರೋ ತೊಂದರೆ 10 ಕಟ್ಟೆ ಎತ್ಕೊಂತ ಒಂದ್ ಸ್ವಲ್ಪ ಇದಾಗಿರೋದು ಅದು ಏನ್ ನೋಡಿ ಈ ತರ ಇರ್ತದ. ಅದು ಒಂದ್ ಕಡೆ ತೆಗಿತೀವಿ ನೋಡಿ, ಒಣಗಾಕ್ತಿವಿ, ಹಂಗೆ ತಿನ್ನೋದಿಲ್ಲ. 3 ಟೈಮ್ ಒಣಲ್ ಕೊಡ್ತೀವಿ, 3 ಟೈಮ್ ಹಸಿ ಮೇಲೆ ಕೊಡ್ತೀವಿ, 3 ಟೈಮ್ ತಿಂಡಿ ಕೊಡ್ತೀವಿ. ಏನು ಬೂಸ ಹಿಂಡಿ ಬರೀ ಈ ತರ ಮಿಕ್ಸ್ ಮಾಡಬೇಕು. ಹಿಂಗೆ ಕೊಡೋದಿಲ್ಲ, ಅವೆಲ್ಲ ತೆಗೆದು ಎಲ್ಲ ಮಿಕ್ಸ್ ಮಾಡಿ 15 ದಿವಸ ಮತ್ತೆ ಕೆಲವೆಲ್ಲ ಅದು ಇದು ಹಾಕ್ತಾರೆ. ನಾವು ಎಲ್ಲ ಮಿಕ್ಸಿಂಗ್ ನೋಡಿ ಈ ಥರ ಜೋಳದ ಇದು ಪುಡಿ, ಕಳ್ಳೆ ಒಟ್ಟು ಇಂಥ ಡಬ್ಬ ಒಂದು ದಿವಸಕ್ಕೆ 3 ಡಬ್ಬ ಕೊಡ್ತೀವಿ ನೋಡಿ. ಇಂಥದ್ದು ಈಗ ಇಂಥ ಡಬ್ಬ 3 ಡಬ್ಬ 3 ಟೈಮಿಗೆ ಇಂಥ ಒಂದು ಡಬ್ಬ ಕೊಡ್ತೀವಿ ಕುರಿಗಳಿಗೆ. ಅದು ಮರಿಗೆ, ಇದಕ್ಕೆ ಸಣ್ಣ ಮರಿ ಮಡಿಗೆ ನೋಡಿ ಇಲ್ಲ ನೋಡಿ, ಈ ಕಡೆ ಅದು ಕೊಡ್ತೀವಿ ನೋಡ್ರಿ. 3 ತಿಂಗಳು 4 ತಿಂಗಳು ಅದಕ್ಕೆ ಕೊಡ್ತೀವಿ. ಬರೀ ಫೀಡನ್ನು ಹಸಿ ಮೇಲೆ ಕೊಡ್ತೀವಿ. ಇದು ತುಂಬಾ ಚೆನ್ನಾಗಿದೆ. ಅಂದ್ರೆ ನಾವು ನೋಡಿ ಎಲ್ಲ ವೆಹಿಕಲ್ಗಳು ಬಾಡಿಗೆ ಎಲ್ಲ ಹೊಸ, ಯಾವ ಬಾಡಿಗೆ ಹೋಗಲ್ಲ, ಯಾವುದು 1 ರೂಪಾಯಿ ಬಾಡಿಗೆ ಹೋಗಲ್ಲ. ನೋಡಿ ತಂದವರು ಔಷಧ ನಿಲ್ಸೋದು, ಟ್ರ್ಯಾಕ್ಟರ್ ಗೊಬ್ಬರ ಹೊಟ್ಟು ನಿಲ್ಸೋದು, ಕಾರ್ ಎಲ್ಲಿ ಬೇಕು ಹೋಗೋದು ಬರೋದು ಅಷ್ಟೇ. ಮೇವು ತರಕ್ಕೆ ಒಂದು ಗಾಡಿ, ಪ್ರತಿಯೊಂದು ಒಂದೊಂದು ಗಾಡಿ. ಇದು ಮಳೆ ನೆನೆದಿರ ನಾವು ನಮ್ಮ ತಂದೆ ಅವಾಗ ಸ್ಟಾರ್ಟ್ ಅವಾಗ ನಿಂತಿತ್ತು. ಕುರಿ ಅಂತ ಇದೆಲ್ಲ ಮಾಡ್ಸಿಲ್ಲ, ನಾನು ಬೆಲೆ ಕಟ್ಟಾಕೊಂಡ್ರೆ ಮೇವ್ ಹಾಕಿದ್ರೆ. ಇದು ಯಾರು ನಿಮ್ಗೆ ಹೇಳ್ಕೊಟ್ಟಿದ್? ನೀವೇ ಮಾಡಿದ್ದ? ನಮ್ಮಲ್ಲಿ ಒಬ್ರು ಎಲ್ಲ ಇದ್ ಮಾಡ್ತಾರೆ, ಬಡಿಗೆ ಮಾಡೋದು, ಒಬ್ಬರಿಂದ ನೋಡ್ಕೊಂಡ್ಬಂದು
ನೋಡಿ ಈ ತರ ಮಾಡಿ ಕಬ್ಬಿಣ ಹಾಕಿದ್ ಕೆಳಗಡೆ ಅದೆಲ್ಲ ತಿಳುಪು ತಿಂದಾಕ್ಬಿಡೋದು ತಿರುಗಿ ಪ್ಲಾನ್ ಮಾಡಿ ನಾವು ಕೋಚೆ ಇಟ್ಬಿಟ್ಟು ಅದ್ರ ಮೇಲೆ ಮಡಗಿದೆ ಏನು ತೊಂದರೆ ತಿಳುಪು ತಿನ್ನೋದು ಇಲ್ಲ ನೋಡಿ ಕ್ಯಾಪ್ ಬಿಟ್ಬಿಡ್ತೀವಿ ಮರಿ ನೋಡು ಅದು ಒಂದೊಂದು ಕಟ್ಟೆ ತಗೊಂತೀವಿ ಒಣಗಿಸ್ತೀವಿ ಅದನ್ನ ಅಂತವನ್ನ ಅದಕ್ಕೆ ಕೊಡಬೇಕು. ಹೌದು, ಇದು ಎಷ್ಟು ಒಳ್ಳೆ ಮಾಹಿತಿ ಅಂದ್ರೆ, ನಾನು ಬೇರೆಯವರು ಹಳ್ಳಿ ಕಡೆ ಎಲ್ಲ ಕುರಿ ಸಾಕಾಣಿಕೆ ಮಾಡ್ತಿದಾರಲ್ಲ ಅವ್ರಿಗೆಲ್ಲ ಇದು ಗೊತ್ತಿರಲ್ಲ. ನೀವು ಈ ತರ ಬಾಕ್ಸ್ ಟೈಪ್ ಮಾಡಿರೋದು, ಅಲ್ಲಿ ಬಂದು ಚಿರತೆ ಹಿಡ್ಕೊಂಡೋಯ್ತು, ಹುಲಿ ಹಿಡ್ಕೊಂಡೋಯ್ತು ಅಂತಾರಲ್ವಾ, ಅವ್ರು ಈ ತರ ಮಾಡಿ ಇಟ್ಬಿಟ್ರಂತೂ ಏನು ಹಾಳಾಗಲ್ಲ. ಮರಿ ಆಗ್ತಾ ಅದಕ್ಕೆ ಒಂದು ಬಾಣಂತಿ ಮರಿ ಇದೆ ನೋಡೋಣ, ಹಂಗೆ ಏನು ತೊಂದರೆ ಹಾಕೊಡೋದು. ಹೌದು, ಅದಕ್ಕೊಂದು ಇನ್ನೊಂದು ಮರಿ ಹಾಕಿ ಅದಕ್ಕೊಂದು ಅದು ಸಾಕ್ಬೇಕು, ಫ್ರೀ ಆಗಿರ್ಬೇಕು. ಇನ್ನೊಬ್ಬನೇ ಅದು ಗುಮ್ಮೋದು ಏನೋ ಒಂದು ಮಾಡ್ತದೆ. 5 ತಿಂಗಳ ನೋಡೋದು ತಾಯಿ ಮಗಳು ಅದ್ರಾಗ ಇರ್ಬೇಕು. ಈಗ ಮರಿ ಚೇಂಜ್ ಮಾಡ್ತೀವಿ. ಕುರಿಗಳು ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ರಿ, ಅದ್ರ ಜೊತೆಗೆ ನಾಟಿ ಕೋಳಿಗಳು ಸಾಕ್ತಿದ್ದೀರಲ್ಲ, ಅದರಿಂದ ಆದಾಯ ನಿಮ್ಗೆ ಅಂತ ಹೆಚ್ಚಿನ ಆದಿಲ್ಲ. ಮನೆಗೆ ಬಳಸ್ತೀವಿ. ಒಂದು ಮರಿಗೆ ಹಾಕಿದ್ರೆ ಒಂದು 5 ಕೋಳಿ ಮಟ್ಟ ಇದಕ್ಕೆ ಹಾಕ್ತಿವಿ. 20 ಮರಿ ಆಗ್ತದೆ. ಗಂಡು ಅದು ಹೆಣ್ಣು ಇರ್ತದೆ. ಅದು ಕಂಟಿನ್ಯೂ ಅಂದ್ರೆ ಒಂದು ದಿವಸ 5 ಮೊಟ್ಟೆ ಅಂತ ಇರ್ತದೆ. ನಮ್ಮ ಮಕ್ಕಳಿಗಂತೂ ಈಗ ನಿಮ್ಮ ಅಂಗಡಿಲಿ ಆಚೆ ಎಷ್ಟಕ್ಕೆ ಸಿಗುತ್ತೆ ಸರ್ ಮೊಟ್ಟೆ? ಅದು ಈ ನಾಟಿ ಮೊಟ್ಟೆ 25 ರೂಪಾಯಿ ಮೊಟ್ಟೆ. ಓ, ನಮಗೆ 25 ಆಗೋಗಿದೆಯಾ ಒಂದು ಮೊಟ್ಟೆ? ನಾಟಿದು ಅದೇ 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 25. ಈ ನಾಟಿ ಮಟನ್ ಬಂದು 100 ರೂಪಾಯಿ ಕೆಜಿ. 700 ಒಂದು ಕೆಜಿ ಬಂದು. ನಾವು ಗಂಡದಾದ್ರೆ ನಾವೇ ಬಳಸ್ಕೊಂತೀವಿ. ದೊಡ್ಡದಾದ ಕೊಯ್ಕೊಂತೀವಿ. ಹೆಣ್ಣದ ಮೊಟ್ಟೆ ಇಡೋ ಗಂಟೆ ಸಾಕ್ತೀವಿ. ತಿರ್ಗಿ ಮತ್ತೆ ಅದು ಆಗೋದಾ ತಿರ್ಗಿ 2 ಕೋಳಿ ಒಂದು 20 ಮೊಟ್ಟೆ ಹಾಕಿದ್ರೆ ಒಂದು 15 ಮರಿ ಅಂತ ಆಗ್ತದೆ. ಅಂತ ಇದ್ದೇ ಇರ್ತದೆ. ನೀವು ಮನೆಗಂತ ಮಾಡ್ಕೊಂತೀವಿ. 25 ಇದೆ. ಅದು ಮಾರೋದಿಲ್ಲ. ಬೇಕಾದ್ರೆ ನಮಗೆ ಬೇಕಾದ್ರೆ ಉಪಯೋಗಿಸ್ಕೊಂತೀವಿ. ಮೊಟ್ಟೆ ತಿಂತೀವಿ. ಸಾಲದಲ್ಲ ತಗೊಂತೀವಿ. ನಾನು 74 ವರ್ಷ ಮೇಡಮ್. ನಾನು ಒಂದು ಕಾಣದೇ ಇಲ್ಲ ಸರ್. 74 ಥರ ಇಲ್ಲ. 74 ನೋಡಿದ್ರಲ್ಲ ರೈತ ಬಾಂಧವರೇ, ಇವರೊಂದು ಹಸು ಸಾಕಾಣಿಕೆ ಆಗಲಿ, ಕುರಿ ಸಾಕಾಣಿಕೆ ಆಗಲಿ, ಮತ್ತು ಕೋಳಿ ಬಂದು ಅವ್ರ ಮನೆಗೆ ಬಳಸ್ಕೊಳ್ತಿದ್ದಾರೆ. ಅದನ್ನು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಲೆವೆಲ್ಗೆ ತೊಗೊಂಡ್ರೆ ಅದರಲ್ಲೂ ಆದಾಯ ಬರುತ್ತೆ. ಈ ಹಸು ಸಾಕಾಣಿಕೆಯಲ್ಲಿ 75,000, ಆಮೇಲೆ ಕುರಿ ಬಂದು ಒಂದು ಚಿಕ್ಕ ಮರಿಯಿಂದ ಸಾಕಿದ್ರು ಅದು 6 ತಿಂಗಳಲ್ಲಿ 15,000 ಇನ್ಕಮ್ ಬರ್ತಿದೆ. ಅಂದರೆ ಒಂದು ಪ್ರತಿಯೊಂದು ಕಾರ್ಯಕ್ರಮನೂ ಒಂದು ಅವ್ರ ತಂದೆ ಕಾಲದಿಂದ ಇಲ್ಲಿವರೆಗೂ ಈ ಒಂದು ಬಿಸ್ನೆಸ್ಸಿಂದನೇ ಅವರು ಡೆವಲಪ್ ಆಗಿ ಬಂದಿದ್ದಾರೆ. ಅಂದರೆ ರೈತರಿದ್ದೀರಾ ಹಳ್ಳಿಗಳ ಕಡೆ, ಈ ಥರ ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೊಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ನಾವು ನಿಮ್ಮ ಹಳ್ಳಿಗೆ ಬಂದು ತಿಳಿಸ್ಕೊಡ್ಬೇಕು ಅಂದರೆ ನಿಮ್ಮ ಅಡ್ರೆಸ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ನ ಕಮೆಂಟಲ್ಲಿ ಹಾಕಿ. ಖಂಡಿತ ನಿಮ್ಮ ಹಳ್ಳಿಗೆ ಬಂದು ಇನ್ನೂ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡ್ತೀವಿ. ನೀವು ಹೆಂಗೆ ಡೆವಲಪ್ ಆಗಿದ್ದೀರಾ, ನಿಮ್ಮ ಮಾಹಿತಿನ ನಮಗೆ ಹೇಳಿ ಇನ್ನೂ ಬೇರೆ ರೈತರು ಕೂಡ ಉಪಯೋಗ. ಸರ್, ನೀವು ಇಷ್ಟೆಲ್ಲ ಮಾಹಿತಿ ಹೇಳಿದ್ರಿ, ಹಸು ಸಾಕಾಣಿಕೆ, ಕುರಿ ಸಾಕಾಣಿಕೆ, ಮತ್ತು ನಂಗೆ ತುಂಬ ಇಷ್ಟ ಆಗಿದ್ದು ಅದು ಕುರಿ ಅದು ತುಂಬ ಇಷ್ಟ ಆಗೋಯ್ತು. ನಾನು ಹೌದು, ನಂಗೆ ತುಂಬ ಒಳಗಡೆ ಬಂದಿದ್ದ ತಕ್ಷಣ ಅದು ಅಟ್ರಾಕ್ಷನ್ ಆಗಿದೆ. ಒಂಥರ ಲಕ್ಷ್ಮಿ ಥರ, ನಾನು ಯಾರು ಹಂಗೆ ಹೇಳಲ್ಲ, ಅದು ತುಂಬ ಲಕ್ಷಣವಾಗಿದೆ, ಚೆನ್ನಾಗಿದೆ, ಅದು ತುಂಬ ಇಷ್ಟ ಆಯಿತು. ಮತ್ತು ಈ ಕೋಳಿ ಸಾಕೋದು, ಅದಕ್ಕೆ ಸಪ್ರೇಟಾಗಿ ನೀವು ಒಂದು ಆಹಾರನ ಇಟ್ಟಿರೋದು, ಇದು ಹಾಲು ಕರಿಯೋ ಮಿಷಿನ್, ಇದು ಎಲ್ಲ ಒಂದು ಸಿಸ್ಟಮ್ ಆಗಿ ಇಟ್ಟಿದ್ದೀರಲ್ಲ, ತುಂಬ ಖುಷಿ ಆಯಿತು. ಆ ಒಂದು ಶಿಸ್ತನ್ನ, ಅಂದರೆ ಇಲ್ಲಿ ಇವರಲ್ಲಿ ನಾನು ನೋಡಿದ್ದು ಬಂದು ಒಂದು ಶಿಸ್ತು. ಅವ್ರ ತಂದೆ ಏನು ಮಾಡ್ಕೊಂಡು ಬಂದಿದ್ರು ಕರೆಕ್ಟಾಗಿ ಆ ಶಿಸ್ತು, ನಾನು ಹಿಂಗೆ ಮಾಡ್ಕೊಂಡು ಹೋಗ್ಬೇಕು. ಒಂದು ಸ್ಕೂಲಲ್ಲಿ ಹೆಂಗೆ ಒಂದು ಯೂನಿಫಾರ್ಮ್ ಇರಲಿ, ಯಾವುದು ಕರೆಕ್ಟಾಗಿ ಶಿಸ್ತುಬದ್ಧವಾಗಿ ಹೋಗ್ತಾರೋ ಆ ಥರ ಇವರು ಪಾಲನೆ ಮಾಡ್ಕೊಂಡು ಬಂದಿರೋದಕ್ಕೆ ಇಷ್ಟು ಮಟ್ಟಿಗೆ ಡೆವಲಪ್ ಆಗಿರೋದು. ಇದೇ ಥರ ಮಾಹಿತಿ ಇನ್ನೂ ಯಾರ್ಯಾರು ಎಷ್ಟೆಷ್ಟು ಇನ್ನೂ ಮಾಡ್ತಿದ್ದಾರೆ ಅಂತ ನನಗೀಗ ಅನ್ನಿಸ್ತಿದೆ ಇದನ್ನು ನೋಡಿದ್ಮೇಲೆ. ಈ ಥರ ಮಾಹಿತಿ ಎಲ್ಲ ತಿಳ್ಕೊಬೇಕು. ನೀವು ಈ ವಿಷಯಗಳನ್ನೆಲ್ಲ ಹಂಚ್ಕೊಬೇಕು ಅಂದರೆ ದಯವಿಟ್ಟು ನಮ್ಮ ಚಾನಲಲ್ಲಿ ನಿಮ್ಮ ಅಡ್ರೆಸ್ಸು ಮತ್ತು ಕಮೆಂಟಲ್ಲಿ ನಿಮ್ಮ ಫೋನ್ ನಂಬರ್ ಹಾಕಿ, ನಿಮ್ಮ ಹಳ್ಳಿಗಳಿಗೂ ಬಂದು ನಿಮ್ಮ ಒಂದು ಮಾಹಿತಿಯನ್ನು ತಿಳಿಸಿ ಬೇರೆಯವ್ರಿಗೆ ಹಂಚಿದಂಗೆ ಆಗುತ್ತೆ. ಅವರು ಡೆವಲಪ್ ಆಗ್ಬೋದು, ನೀವೆಷ್ಟು ಡೆವಲಪ್ ಆಗಿದ್ದೀರಾ ಅಂತಲೂ ನಿಮಗೂ ಗೊತ್ತಾಗುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿನ ತಿಳ್ಕೊಬೋದು. ಈಗ ನಮ್ಮ ಸರ್ ಇಷ್ಟೆಲ್ಲ ಮಾಹಿತಿ ತಿಳಿಸ್ಕೊಟ್ರು ಮುನಿಯಪ್ಪ ಸರ್, ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತೀನಿ.